ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಫ್ರೈಡೇ ಹೋಲ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೆ ದೇವ್ರದ್ದು ಜಾತ್ರೆಗೆ ಹೋಗ್ಬೇಕಂತ ಹೇಳಿ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫ್ರೆಶ್ ಅಪ್ ಕೂಡ ಆಗಿ ಬೇಗ ಬೇಗ ಹೊಸ್ತಿಲಿನ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಹೊಸ್ತಿಲಿನ ಅಲಂಕಾರ ಕೂಡ ಮುಗಿಸ್ಕೊಂಡೆ. ಅದಾದ ನಂತರ ಒಳಗಡೆ ಬಂದು ದೇವ್ರ ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟೇನೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ದೇವ್ರಿಗೆ ನೈವೇದ್ಯ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಕಲಸಿಟ್ಕೊಂಡು ಪೂಜೆಗೆ ಕೂತ್ಕೊಂಡೆ. ನಾವಿವತ್ತು ಹೊರಟಿರೋ ಪ್ರಯಾಣದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿರ್ವಿಘ್ನವಾಗಿ ನಿನ್ನ ದರ್ಶನ ಆಗಲಿ ತಂದೆ ಅಂತ ದೇವರಲ್ಲಿ ನಮಸ್ಕಾರ ಮಾಡಿಕೊಂಡು ಹೊಸ್ಲಿಗೂ ಕೂಡ ಪೂಜೆ ಮಾಡಿ ಮುಗಿಸ್ಕೊಂಡೆ. ಅದಾದ ನಂತರ ಬೇಗ ಕ್ವಿಕ್ಕಾಗಿ ಒಂದು ಟಿಫನ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ವೆಜ್ ಫ್ರೈಡ್ ರೈಸ್ನ ಮಾಡಲಿಕ್ಕೆ ಬೇಕಾದಂಥ ತರಕಾರಿಗಳು ಮತ್ತು ಸ್ಪೈಸಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರ್ಗೆ ಕ್ಯಾರೆಟು, ಬೀನ್ಸು ಮತ್ತು ಹಸಿ ಬಟಾಣಿ ಇದನ್ನು ಹಾಕಿ 2 ವಿಷಲ್ಸ್ ತೆಕ್ಕೋತೀನಿ. ಅದಾದ ನಂತರ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಒಂದು ಸತಿ ಹುರ್ಕೊಂಡು ಬಿಡ್ತೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೋಸು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡೆ. ಅದಾದ ನಂತರ ವಿಷಲ್ ತೆಗೆಸಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಂತರ ವೆಜ್ ಫ್ರೈಡ್ ರೈಸ್ ಮಸಾಲಾನ ಹಾಕಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ವೆಜ್ ಫ್ರೈಡ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಅದಾದ ನಂತರ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಕ್ವಿಕ್ಕಾಗಿ ರೆಡಿ ಆದೆ. ನಾನು ಹೊರಟ್ವಿ ಮನೆಯಿಂದ. 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಒಂದು ಜ್ಯೋತಿರ್ಲಿಂಗ. ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಮನೆ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಈ ನದಿ ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದಕ್ಕೆ ತ್ರಿವೇಣಿ ಸಂಗಮ ಅನ್ನುವಂತಹ ಒಂದು ಹೆಸರು ಕೂಡ ಇದೆ. ಸ್ಫಟಿಕ ಸರೋವರ, ಕಪಿಲಾ ನದಿ, ಕಾವೇರಿ ನದಿ ಮೂರೂ ಕೂಡ ಒಂದೇ ಕಡೆ ಬಂದು ಸೇರುವಂತಹ ನದಿ ಇದು. ಶಿವಪ್ಪನ ಬಗ್ಗೆ ಒಂದು ಪುಟ್ಟದಾದ ಕಥೆಯನ್ನು ಹೇಳ್ತೀನಿ. ಒಂದು ದಿನ ಪಾರ್ವತಿ ಮತ್ತು ಶಿವ ಕೂತ್ಕೊಂಡು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಶಿವಪ್ಪ ಹೇಳ್ತಾರಂತೆ, ನಾನು ಇರುವೆ 80 ಕೋಟಿಗೆ ಊಟ ಹಾಕೋ ಸಮಯ ಆಗಿದೆ, ನಾನು ಹೋಗ್ತೀನಿ ನನ್ನ ಕೆಲಸಕ್ಕೆ ಅಂತ ಹೇಳಿ. ಪಾರ್ವತಿಗೆ ಒಂದು ಕ್ಷಣ ಆಶ್ಚರ್ಯ ಆಗಿ, ಇರುವೆ 80 ಕೋಟಿಗೂ ಊಟ ಹಾಕ್ತೀರಾ ನೀವು ಅಂತ ಕೇಳ್ತಾರಂತೆ. ಆಗ ಹೌದು, ಅದು ನನ್ನ ಕರ್ತವ್ಯ ಅಂತ ಶಿವಪ್ಪ ಹೇಳಿದಾಗ ಅನುಮಾನ ಬಂದು ಪಾರ್ವತಿಗೆ ಒಂದು ಇರುವೆನ ಒಂದು ಪುಟಾಣಿದೊಂದು ಪೆಟ್ಟಿಗೆಯಲ್ಲಿ ಬಚ್ಚಿಡ್ತಾರಂತೆ. ಶಿವಪ್ಪ ಕೆಲಸನ ಮುಗಿಸಿ ಬಂದಮೇಲೆ, ಮುಗಿತಾ ನಿಮ್ಮ ಕೆಲಸ, ಇರುವೆ 80 ಕೋಟಿಗೂ ಊಟ ಹಾಕಿದ್ರ ಅಂತ ಅನುಮಾನಾಸ್ಪದವಾಗಿ ಪಾರ್ವತಿ ಶಿವನನ್ನು ಕೇಳ್ತಾರಂತೆ. ಆಗ ಹೌದು, ಮುಗಿಸಿದ್ದೀನಿ ನನ್ನ ಕೆಲಸನ ಅಂತ ಹೇಳಿದಾಗ ಪಾರ್ವತಿಗೆ ಅನುಮಾನ ಬಂದು ಪೆಟ್ಟಿಗೆಯಲ್ಲಿ ಕೂಡ ಹಾಕಿದ್ದಂಥ ಇರುವೆನ ಓಪನ್ ಮಾಡಿ ನೋಡಿದಾಗ ಆ ಇರುವೆ ಬಾಯಲ್ಲಿ ಅನ್ನದಗಳು ಕಚ್ಕೊಂಡಿತ್ತಂತೆ. ಈ ಕಥೆಯ ಸಾರಾಂಶ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಲಯಕಾರ ನಮ್ಮೆಲ್ಲ ಕಷ್ಟ, ದುಃಖ, ನೋವುಗಳಿಂದ ಒಂದಲ್ಲ ಒಂದು ದಿನ ಪಾರು ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಇವತ್ತು ತೇರಿರೋದ್ರಿಂದ ಜಾತ್ರೆ ಅಂತೂ ತುಂಬ ಅಂದರೆ ತುಂಬಾ ರಶ್ ಅಂದರೆ ಫುಲ್ಲು ರಶ್ಶಲ್ಲಿತ್ತು. ಚಿನಿಮನ ಕರ್ಕೊಂಡು ಮೊದಲಿಗೆ ನಾವು ಗಂಗಾ ಪೂಜೆನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನದಿ ಹತ್ರಕ್ಕೆ ಹೋದ್ವಿ. ಅಲ್ಲಿ ನಾನು ಚಿನಿಮ ಸೇರಿಕೊಂಡು ಗಂಗಾ ಪೂಜೆ ಮಾಡಿದ್ವಿ ಮೊದಲು. ಆಮೇಲೆ ಹಸ್ಬೆಂಡ್ ಕೂಡ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಗಂಗಾ ಪೂಜೆನೇ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪೂಜೆ ಸಾಮಾನು ತಗೊಂಡು ಹೊರಟ್ವಿ. ಕಾಯಿ ಒಡೆದಿದ್ದ ತಕ್ಷಣ ಕಾಯಿ ಒಳಗಡೆ ಹೂವು ಇತ್ತು. ನೋಡಿ ಎಷ್ಟು ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ನಾನು ಸ್ವಲ್ಪ ದೇವ್ರನ್ನ ಜಾಸ್ತಿ ನಂಬೋದ್ರಿಂದ ಈ ಥರ ಸೂಚನೆಗಳು ಸಿಕ್ಬಿಟ್ರೆ ನನಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಅದಾದ ನಂತರ ಮೇಲ್ಗಡೆ ಅಂತೂ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇತ್ತು ಅಂತ ಹೇಳಿ ಕೆಳಗಡೆನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸಾಮಾನ್ಯವಾಗಿ ಜಾತ್ರೆ ಟೈಮಲ್ಲಿ ಹೋದರೆ ತೇರಿಗೆ ಹಣ್ಣು ಮತ್ತು ಜೇವನನ ಹಾಕಿಸ್ತಾರೆ. ನಾವು ಕೂಡ ಹಾಕ್ಬಿಟ್ಟು ಬಂದ್ವಿ. ಇನ್ನು ಇದೇ ತಿಂಗಳು 10, 11, 12ನೇ ತಾರೀಕು ಸ್ಥಳೀಯರ ಪ್ರಕಾರ 6 ವರ್ಷಕ್ಕೆ ಒಮ್ಮೆ ಪೂರ್ಣಕುಂಭ ಮೇಳ ನಡೆಯುತ್ತಂತೆ. ಯಾರಿಗೆಲ್ಲ ಶ್ರೀ ಕ್ಷೇತ್ರಗಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ವೋ, ನೀವು ಇಲ್ಲೂ ಕೂಡ ಹೋಗಿ ದೇವರ ಸೇವೆಯನ್ನು ಮಾಡ್ಕೊಳ್ಬೋದು. ನನ್ನ ಕಡೆಯಿಂದ ಒಂದು ಸಲಹೆನ ಮನಸ್ಸಿನಲ್ಲಿಟ್ಕೊಳ್ಳಿ. ಜಂಗುಳಿ ತುಂಬಾ ಜಾಸ್ತಿ ಇರೋದ್ರಿಂದ ಕಾಲು ತುಳಿತ, ವಸ್ತುಗಳ ಅಪಹರಣ ಆಗುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೂ ಒಂದಷ್ಟು ತಿಂಡಿ ಸಾಮಗ್ರಿಗಳನ್ನ ತಗೊಂಡು ನಾವು ರಿಟರ್ನ್ ಬಂದ್ವಿ. ಆಲ್ಮೋಸ್ಟ್ ನಾವು ಮನೆಗೆ ಬರೋ ತನಕ 5 o'clock ಆಗಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಡಿನ್ನರ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ
ಹಸಿ ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಜಾರಿಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಹಸಿ ಅವರೆಕಾಳು ಮತ್ತು ಬದನೆಕಾಯಿನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಂತರ ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸತ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 4-5 ವಿಷಲ್ ಬರೋಕ್ಕೆ ಬಿಡ್ತೀನಿ. ಅದಾದ ನಂತರ ಈ ಕಡೆ ಅನ್ನ ಮತ್ತು ಮುದ್ದೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಡ ಬೇಗನೆ ಆಗೋಯ್ತು. ಈ ಕಡೆ ಮುದ್ದೆ ತಿರ್ಕೊಂಬಿಡೋಣ ಅಂತ ಹೇಳಿ ಮುದ್ದೆ ರೆಡಿ ಮಾಡ್ತಾ ಇದ್ದೆ. ಹಸಿ ಕಾಳು ಸಾಂಬಾರೊಟ್ಟಿಗೆ ರಾಗಿ ಮುದ್ದೆ ಎಷ್ಟು ಸೂಪರ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಊಟ. ಇನ್ನು ವ್ಲಾಗ್ನು ಕೂಡ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.